ಸರ್ ನಿಮ್ಮ ವಿಚಾರದಲ್ಲಿ ಈ ಸುಮೋಟೋ ಕೇಸ್ಗಳು ಅಂತ ನಾನು ಹಾಗೆ ಎಲ್ಲ ಒಂದು ಕಡೆ ಓದ್ತಿದ್ದೆ ಸರ್. ಸುಮೋಟೋ ಕೇಸ್ಗಳು ಹೇಗಾಗ್ತಾರೆ ವೀರಪ್ಪ ಅವರು ಅಂತ ಕೇಳಿದಾಗ ನನಗೆ ನ್ಯೂಸ್ ಪೇಪರೇ ನನ್ನ ಸುಮೋಟೋ, ಅದು ಮಾಧ್ಯಮದಲ್ಲಿ ಬರ್ತಕ್ಕಂಥ ವರದಿನೇ ನನಗೆ ಸುಮೋಟೋ, ಅದರ ಆಧಾರದ ಮೇಲೆ ನಾನು ತನಿಖೆ ಮಾಡ್ತೀನಿ ಅಂತ ಹೇಳಿದ್ರಿ ನೀವು ಒಂದು ಕಡೆ. ಎಲ್ಲೆಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಇರುತ್ತೋ, ಸಪೋಸ್ ಎಂಕ್ರೋಚ್ಮೆಂಟ್ ಆಫ್ ಫಾರೆಸ್ಟ್ ಲ್ಯಾಂಡ್ಸು, ಎಂಕ್ರೋಚ್ಮೆಂಟ್ ಆಫ್ ಬರಿಯಲ್ ಗ್ರೌಂಡ್, ಎಂಕ್ರೋಚ್ಮೆಂಟ್ ಆಫ್ ಪಬ್ಲಿಕ್ ರೋಡ್ಸು, ಫುಟ್ಪಾತ್ಸು, ಆಮೇಲೆ ಕೆರೆಗಳು ಅಕ್ರೋಚ್ ಆಗಿದ್ದಾಗ ನಮಗೆ ಒಂದು ಲೆಟ್ರ್ ಬಂದರೂ ಸಾಕು, ಯಾರಾದರೂ ಅದನ್ನು ವಿಲ್ ಟ್ರೀಟ್ ದಟ್ ಆಸ್ ಪಬ್ಲಿಕ್ ಇಂಟ್ರೆಸ್ಟ್. ಅದು ನೋಡ್ತೀವಿ ಕಂಟೆಂಟ್ಸ್ ಆಫ್ ದಿ ಲೆಟರ್. ಪಬ್ಲಿಕ್ ಇಂಟ್ರೆಸ್ಟ್ ಇದ್ದರೆ ಅದು ಪಬ್ಲಿಕ್ ಇಂಟ್ರೆಸ್ಟ್ ತಗೊಂಡು ನಾವು 7-9 ಸುಮೋಟೋ ಕೇಸ್, ಸ್ವಯಂ ಪ್ರೇರಿತ ಕೇಸನ್ನು ಬುಕ್ ಮಾಡ್ತೀವಿ. ಅದು ಪೇಪರ್ ಇರ್ಬೋದು, ಯಾರ ಸಾರ್ವಜನಿಕರು ಹೇಳ್ಬೋದು, ಯಾರ ಸಂಘಗಳು ಹೇಳ್ಬೋದು. ಪಬ್ಲಿಕ್ ಇಂಟ್ರೆಸ್ಟ್ ಎಲ್ಲೆಲ್ಲ ಬರುತ್ತೆ. ಸಪೋಸ್ ಮೊನ್ನೆ ತಾನೇ ನಾವು ಒಂದು ಇದು ಮಾಂಜಾ ಅಂತ ಹೇಳ್ಬಿಟ್ಟು ಗಾಳಿಪಟ ದಾರ ಒಬ್ಬ ವ್ಯಕ್ತಿ ಕಟ್ಟೋಗ್ಬಿಟ್ಟು ಅದು ಪೇಪರಲ್ಲಿ ಬಂತು. ಅದು ನಾನು ಪೇಪರ್ ನೋಡ್ತಾ ಇದ್ದಾಗ ಅದನ್ನು ತಗೊಂಡು ಹಂಗೆ ಅದ್ರ ಮೇಲೆ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಆ ಮಾಂಜಾ ಬ್ಯಾನ್ ಮಾಡಬೇಕು ಅಂತ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಕೇಸ್ ಮಾಂಜಾದಾರಕ್ಕೂ ಲೋಕಾಯುಕ್ತರಿಗೂ ಏನು ಸಂಬಂಧ ಸರ್? ಈಗ ಜನ ಅನ್ಕೊಳ್ಳೋದು ಲೋಕಾಯುಕ್ತರು ಅಂದರೆ ಏನೋ ಭ್ರಷ್ಟಾಚಾರ ಇದ್ದರೆ, ಲಂಚ ಇದ್ದರೆ, ಯಾರು ಆಸ್ತಿ ಮಾಡಿಬಿಟ್ಟಿದ್ರೆ, ಭ್ರಷ್ಟಾಚಾರ ಜೋರ ನಡೀತಿದ್ರೆ ಅಂತ. ಮಾಂಜಾದಾರಕ್ಕೂ ಲೋಕಾಯುಕ್ತರಿಗೂ ಏನು ಸಂಬಂಧ? ಇದು ಸಾರ್ವಜನಿಕ ವಿರುದ್ಧವಾಗಿದೆ. ಒಬ್ಬರು ಎಷ್ಟು ನೋವಾಗುತ್ತೆ ಅಂದ್ರೆ ಆ ಕೇಸಲ್ಲಿ ಸರ್, ಮಗಳು ಬರ್ತ್ಡೇ ಅವತ್ತು ಹಬ್ಬ, ಮಗಳನ್ನ ಹಾಸ್ಟೆಲಿಂದ ಕರ್ಕೊಂಡ್ಬರ್ಬೇಕು ಅಂತ ಹೋಗ್ತಾನೆ. ಅದು ಹೆಂಗ್ ಕಟ್ಟಾಗುತ್ತೆ ಅಂದರೆ ಇಸ್ ಮೋರ್ ದೆನ್ ಶಾರ್ಪ್ ನೈಫ್, ಆ ಥರ ಅದರಲ್ಲಿ ಅದು ಯೂಸ್ ಮಾಡ್ತಾರೆ. ಸತ್ತೋಗ್ತಾನೆ. ಅವ್ನ ಕಾಂಪನ್ಸೇಷನ್ ಕೊಡೋದು ಅದು ಇದು ಪರವಾಗಿಲ್ಲ, ಬಟ್ ಅಪ್ಪನ ತರಕ್ಕಾಗಲ್ವಲ್ಲ. ಅದು ಪಬ್ಲಿಕ್ ಇಂಟ್ರೆಸ್ಟ್ ಅಗೇನಿಸ್ಟ್ ಇದೆ. ಆ ಮಾಂಜಾದಲ್ಲಿ ಹಾಕೋಂಥ ಏನು ಮೆಟೀರಿಯಲ್ ಇದೆಯೋ ಅದು ಶಾರ್ಪರ್ ದೆನ್ ನೈಫ್. ಕರೆಕ್ಟ್. ಅದಕ್ಕೋಸ್ಕರ ಅಂಥದನ್ನು ಬ್ಯಾನ್ ಮಾಡಬೇಕು. ನೀವು ಓಡಿಸಿ, ಗಾಳಿಪಟ ಓಡಿಸಿ, ಅದು ಪಬ್ಲಿಕ್ ವಿರುದ್ಧ ಆಗಬಾರ್ದು. ಸುಮಾರು ಜನ ಆಗಿದೆ ಅದು ಇಂಟ್ರೆಸ್ಟು. ಕುತ್ತಿಗೆ ಕತ್ತರಿಸೋಕ್ಕೆ ನಿಮ್ಮ ಗಾಳಿಪಟದ ದಾರ ನೆರವಾಗಬಾರ್ದು ಅಂತ ಅಲ್ಲ, ಅದು ಇಂಡೈರೆಕ್ಟ್ ಆಗಿ ಇಸ್ ನಥಿಂಗ್ ಬಟ್ ಎ ಮರ್ಡರ್. ಕರೆಕ್ಟ್ ಸರ್, ಕರೆಕ್ಟ್. ನೀವು ಕತ್ತಿಯಲ್ಲಿ ಕಟ್ ಮಾಡಿದ್ರೆ ಶೂಟ್ ಮಾಡಿದ್ರೆ ಮರ್ಡರ್ ಅಂತೀರಾ. ದಿಸ್ ಈಸ್ ಆಲ್ಸೋ ಮರ್ಡರ್. ನಾನು ಬರೆದಿದ್ದೀನಿ. ಈ ಮಾಂಜಾ ಅನ್ನೋದು ಆರ್ಟಿಕಲ್ 14, ಆರ್ಟಿಕಲ್ 21 ಕಾನ್ಸ್ಟಿಟ್ಯೂಷನಲ್ಲಿ ಈಕ್ವಲ್ ಆಗಿ ಬದುಕಬೇಕು, ಗೌರವನ ಬದುಕಬೇಕು ಅನ್ನೋಕ್ಕೆ ಇದು ವಿರುದ್ಧವಾಗಿದೆ. ಇದನ್ನು ಬ್ಯಾನ್ ಮಾಡಬೇಕು. ಕನ್ಸರ್ನ್ ಕಂಪ್ನಿಗಳು ಮುಚ್ಚಬೇಕು. ನಾನು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಕೇಸ್ ನಡೀತಾ ಇದೆ. ಚೀಫ್ ಸೆಕ್ರೆಟರಿ ಡೈರೆಕ್ಷನ್ ಕೊಟ್ಟಿದ್ದೀನಿ. ಇದು ಪಬ್ಲಿಕ್ ಇಂಟ್ರೆಸ್ಟ್ ಎಲ್ಲೆಲ್ಲಿ ಬರುತ್ತೋ ಆ ಥರ. ನಮ್ಮ ಲೋಕಾಯುಕ್ತ ಆಕ್ಟ್ 2 ಥರ ಇದೆ. ಒಂದು ಕಂಪ್ಲೇಂಟ್ ಬಂದಿದ್ದೆ, ಆದಮೇಲೆ ರಿಜಿಸ್ಟರ್ ಮಾಡ್ತೀವಿ. 2ನೇದು ಸುಮೋಟೋ ಕೇಸ್ ತೊಗೊಳ್ತೀವಿ, ರಿಜಿಸ್ಟರ್ ಮಾಡ್ತೀವಿ. 3ನೇದು PC ಆ್ಯಕ್ಟಲ್ಲಿ ಟ್ರ್ಯಾಪ್ ಆಗಿರ್ತಾರೆ. ಪ್ರಿವೆನ್ಷನ್ ಕರಪ್ಷನ್ ಆ್ಯಕ್ಟ್ ಟ್ರ್ಯಾಪ್ ಆದಾಗ ಅವರು ಎನ್ಕ್ವೈರಿ ಮಾಡಿ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ. ಚಾರ್ಜ್ ಶೀಟ್ ಫೈಲ್ ಮಾಡಿದ ತಕ್ಷಣ ನಾವು ಮತ್ತೆ ಅದನ್ನು ಸುಮೋಟೋ ತೊಗೊತೀವಿ. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಒಂದ್ಸಲ ಈ ಕಡೆ ನಡೀತದೆ. ಆ PC ಆ್ಯಕ್ಟಲ್ಲೇ ಇನ್ನೊಂದು ಪ್ರಾವಿಜನ್ ಇದೆ. DA ಅಂತ ಮಾಡ್ತಾರೆ, ಡಿಸ್ಪ್ರಪೋರ್ಷನ್ ಅಸೆಟ್ಸ್. ನೀವು ಕೋಟ್ಯಾಂತರ ದುಡ್ಡು ಗೌರ್ಮೆಂಟಲ್ಲಿ ಇದ್ಕೊಂಡು ಮೊನ್ನೆಲ್ಲ ಬಂದಿದೆ, 43 ಕೋಟಿ 50 ಕೋಟಿ ಅಂತೇಳಿ ಬಂದಿದೆ. ಆ ಥರ ಸಿಕ್ಕಿದಾಗ ಅವರು ನಾವು ಸೋರ್ಸ್ ಕನೆಕ್ಟ್ ತೊಗೊಂಡು ಕನ್ಸರ್ನ್ DYSP ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ DA ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾರೆ. ಅದು ಆದಮೇಲೆ ಮೊನ್ನೆ ತಾನೇ ನಮ್ಮ ಲೋಕಾಯುಕ್ತ ಸಂಸ್ಥೆ ಜಡ್ಜು ಕನ್ವಿಕ್ಷನ್ ಕೊಟ್ಟಿದ್ದಾರೆ. ಒಬ್ರಿಗೆ 4 ಕೋಟಿ ಫೈನ್ ಹಾಕಿದ್ದಾರೆ. ಈ ಥರ ಅಲ್ಲಿ 2 ಪ್ರಾವಿಜನ್ ಇದೆ, ಇಲ್ಲಿ 2 ಪ್ರಾವಿಜನ್ ಇದೆ. ಸರ್, ಕೆರೆಗಳಂತ ಬಂದಾಗ ನನಗೆ ನಿಮ್ಮ ಬಗ್ಗೆ ಒಂದು ವಿಶೇಷ ಗೌರವ ಯಾಕೆ ಅಂತ ಹೇಳಿದ್ರೆ, ನೋಡಿ ಸರ್, ನಮ್ಮ ಪೂರ್ವಜರೆಲ್ಲ ಕೆರೆಗಳ ಬಗ್ಗೆ ಒಂದು ಒಳ್ಳೆಯ ಯೋಜನೆ ರೂಪಿಸ್ಕೊಂಡು ಕಾಲಕ್ಕೂ ಬೇಸಿಗೆ ಕಾಲದಲ್ಲೂ ನಮ್ಗೆ ನೀರಿರಬೇಕು, ಬೆಳೆಗಳಿಗಿರಬೇಕು ಅಂತೆಲ್ಲ ಪ್ಲಾನ್ ಮಾಡಿಕೊಂಡು ಕೆರೆ ಕಟ್ಟಿಸಿದ್ರು ಅವರು. ಕೆರೆ ಕಟ್ಟಿಸಿದ್ದು ಎಷ್ಟು ಇಂಪಾರ್ಟೆಂಟು, ಅದನ್ನು ಉಳಿಸುವುದು ಅಷ್ಟೇ ಇಂಪಾರ್ಟೆಂಟು. ಅನೇಕರು ಒತ್ತುವರಿ ಮಾಡಿಬಿಡ್ತಾರೆ. ಈಗ ನಮಗೊಂದು ದೊಡ್ಡ ಭರವಸೆ ಏನು ಅಂತ ಹೇಳಿದ್ರೆ, ವೀರಪ್ಪ ಅವ್ರ ಬಳಿ ಹೋದರೆ ನಮ್ಮ ಊರಿನ ಕೆರೆ ಉಳಿಯುತ್ತೆ. ಯಾರೋ ಒತ್ತುವರಿ ಮಾಡ್ಕೊಂಡಿರ್ತಾನೆ, MLA ಮಾಡಿರ್ಬೋದು, MP ಮಾಡಿರ್ಬೋದು, ZP ಮೆಂಬರ್ ಮಾಡಿರಬಹುದು, ಯಾರೋ ಒಬ್ಬ ಬಲಶಾಲಿ ಮಾಡಿರಬಹುದು. ವೀರಪ್ಪ ಅವ್ರ ಬಳಿ ಹೋದರೆ ಕೆರೆ ಒತ್ತುವರಿಗೆ ನನಗೊಂದು ಪರಿಹಾರ ಸಿಗುತ್ತೆ ಅಂತ ಒಂದು ಹೋಪ್ ಇದೆಯಲ್ಲ, ಇದು ಹೇಗೆ ಸರ್? ಈ ಒಂದು ಡ್ರೈವ್ ಮಾಡಿದ್ದು ಹೇಗೆ ನೀವು ಅಂತ? ನಾನು ಯಾಕೆಂದ್ರೆ ನಾನು ಅಲ್ಲೇ ಹುಡುಗ, ನಾನು ಬೇಸ್ ಮರೆಯಂಗಿಲ್ಲ. ಕರೆಕ್ಟ್. ಆ ಹಳ್ಳಿಯಲ್ಲಿ ಆ ಕೆರೆಯಲ್ಲಿ ಎದ್ದು ಬಿದ್ದು ನಾನು ಈಜಾಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ. ಆಗಿದ್ದದ್ದು ಆ ನೇಚರು, ಏನು ಆ ಪ್ರಕೃತಿ ಸೌಂದರ್ಯ ಇವಾಗೆಲ್ಲ ಮುಚ್ಚಿಬಿಟ್ಟಿದ್ದೀವಿ ನಮ್ಮ ಮಾನವನ ದಾಹಕ್ಕೆ. ಒಬ್ಬ ವೀರಪ್ಪ ಆದ್ರೆ ಆಗಲ್ಲ. ಕರೆಕ್ಟ್. 8 ಕೋಟಿ ಕನ್ನಡಿಗರು ವೀರಪ್ಪ ಆಗಬೇಕು. ಆವಾಗ ಈ ಕೆರೆಗಳು ಒತ್ತುವರಿ ಎಲ್ಲ ಹೋಗುತ್ತೆ. ಯಾಕಂದರೆ ಆ ಕೆರೆ ಒತ್ತುವರಿ ಹಿಂಗೆ ಹೋಗ್ತಾ ಮುಂದೊಂದು ದಿವಸ ನಮಗೆ ನೀರು ಶೇಖರಣೆ ಆಗೋದಿಲ್ಲ. ಎಲ್ಲ ವಾಟರ್ ಬಾಡೀಸ್ ಬತ್ತೋದ್ರೆ ಮುಂದೆ ನೀರು ಎಲ್ಲಿ ಸಿಗುತ್ತೆ ನಿಮಗೆ? ನಾವು ಫ್ಯೂಚರ್ ಜನ್ರೇಷನ್ ಕೊಡೋದು ಬಿಗ್ ಜೀರೋ.
ಬೆಂಗಳೂರು 1,000 ಊರು ಕೆರೆ ಅಂತ ನಮ್ಮ ಇತಿಹಾಸ ನಾವು ಓದಿದ್ದೀನಿ. 1,000 ಊರು ಬೆಂಗಳೂರು ಅಂತಿತ್ತು. ಇವಾಗ 100 ಕೆರೆ ಇದೆ, 125 ಕೆರೆ ಇದೆ ಅಷ್ಟೇ. ಇವಾಗ ಎಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ ಕೆರೆಗಳೆಲ್ಲ ಸದರ ಮಾಡಿ ನಾವು ದೊಡ್ಡ ದೊಡ್ಡ ಜಂಗಲ್ ಬಿಲ್ಡಿಂಗ್ ಕಟ್ಬಿಟ್ಟಿದ್ದೀವಿ. ಸಿಮೆಂಟ್ ಜಂಗಲ್ ಕಟ್ಟಿದ್ದೀವಿ. ಮೊನ್ನೆ ಮಳೆ ಬಿದ್ದಾಗ ಹೋದಾಗ ನಾವು 3 ಅಡಿ ನೀರು ಒಳಗಡೆ ಆ ಲೇಔಟ್ ಸಾಯಿರಾಮ್ ಲೇಔಟ್ ಅಂತ ಹೋಗಿದ್ದೀವಿ ನಾವು. ಯಾಕೆ ಯಾರು ತಪ್ಪು? ನಮ್ಮದು ಮಾನವನ ದಾಹ, ಸೆಲ್ಫಿಶ್ನೆಸ್ಸಿಂದ ಈ ಥರ ಆಗ್ತಾ ಇದೆ. ಓಕೆ, ಅಂತ ಬಂದಾಗ ನಮ್ಮಲ್ಲಿ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ನಮ್ಮ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ. ನಿರ್ದಾಕ್ಷಿಣ್ಯವಾಗಿ ಯಾರೇ ಇರಲಿ, ಯಾವನೇ ಇರಲಿ, ಕಾನೂನುಬದ್ಧವಾಗಿ ಅದು ಎಲ್ಲ ಎಂಕ್ವೈರಿ ಮಾಡ್ತೀವಿ, ಸರ್ವೆ ಮಾಡ್ತೀವಿ, ಎಂಕ್ರೋಚ್ಮೆಂಟ್ ತೆಗಿತೀವಿ.